ಇಸಿಐ ಚರ್ಚ್ನಲ್ಲಿ ಸಂಭ್ರಮದ ಕ್ರಿಸ್ಮಸ್ ದಿನಾಚರಣೆ. ಗಂಗಾವತಿ ಡಿಸೆಂಬರ್ 25ರಂದು ನಗರದ ವಿಜಯನಗರ ಕಾಲೋನಿಯಲ್ಲಿರುವ ಇಸಿಐ ಚರ್ಚ್ನಲ್ಲಿ ಬುಧವಾರದಂದು ಕ್ರಿಸ್ಮಸ್ ದಿನಾಚರಣೆಯನ್ನ ಅತ್ಯಂತ ಶ್ರದ್ಧೆ ಭಕ್ತಿಯಿಂದ ಆಚರಿಸಿದರು. ಚರ್ಚ್ನ ಫಾದರ್ ಕಮಲಾಕರ್ ಹಾಗೂ ಸ್ವಾಮೇನ್ ಅವರಿಂದ ಬೈಬಲ್ ಪಠಣ, ಯೇಸು ಕ್ರಿಸ್ತನ ದಿವ್ಯ ಸಂದೇಶಗಳನ್ನ ಕುರಿತು ಭಕ್ತಾದಿಗಳಿಗೆ ಪ್ರಾರ್ಥಿಸಿದರು. ಇದಕ್ಕೂ ಪೂರ್ವದಲ್ಲಿ ಶ್ರೀಮತಿ ಅರುಣಾ ವಸ್ತ್ರಧವರಿಂದ ಯೇಸು ಪ್ರಭು ಕುರಿತು ಪ್ರಾರ್ಥನೆ ಹಾಡಿ ಸೇರಿದಂತೆ ಸಂಥೋ ಕ್ಲಾಸ್ ವೇಷಧಾರಿ ಮಗುವಿನ ನೃತ್ಯ ವಿಶೇಷ ಗಮನ ಸೆಳೆಯಿತು. ಒಟ್ಟಾರೆ ಚರ್ಚ್ನ ವಿದ್ಯುತ್ ದೀಪಾಲಂಕಾರ, ವೃಕ್ಷಮಾತೆ ಹಾಗೂ ಯೇಸು ಕ್ರಿಸ್ತನ ಜನನಕ್ಕೆ ಸಂಬಂಧಿಸಿದಂತಹ ಸ್ತಬ್ಧ ಚಿತ್ರಗಳು ಭಕ್ತಿ ಭಾವ ಬೆಳೆಸುವಲ್ಲಿ ಸಫಲತೆಗೊಂಡಿತು. ಹೌದು ಸ್ವಾಮಿ ಕರ್ತನೆ, ನಮ್ಮ ಪಾಪಗಳನ್ನು ತೆಗೆದುಹಾಕಲಿಕ್ಕೆ ಮಾತ್ರವಲ್ಲದೆ ನೀನು ನಾವು ಹೇಗೆ ಇರಬೇಕೆಂದು ನೀನು ಮಾದರಿ ತೋರಿಸುವುದಕ್ಕಾಗಿ ಈ ಲೋಕಕ್ಕೆ ನರನಾಗಿ ಬಂದದಕ್ಕಾಗಿ ನಿಮಗೆ ಸ್ತೋತ್ರ 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 ಸ್ವಾಮಿ ಕರ್ತನೆ. ಪರಲೋಕವನ್ನು ಬಿಟ್ಟು ನಮಗೋಸ್ಕರ ನೀನು ಈ ಲೋಕಕ್ಕೆ ಬಂದಿದ್ದಕ್ಕಾಗಿ ನಿಮಗೆ ಸ್ತೋತ್ರ. ಈ ಒಂದು ಶುಭ ಸಮಾಚಾರ ಲೋಕದಲ್ಲಿ ಇರುವಂತಹ ಪ್ರತಿಯೊಬ್ಬರು ಅರಿತವರಾಗಿ ಸ್ವಾಮಿ ಕರ್ತನೆ ಸಂಭ್ರಮದಿಂದ ಆಚರಣೆ ಮಾಡುವ ಹಾಗೆ ಕೊಟ್ಟಂತ ಕೃಪೆಗಾಗಿ ನಿಮಗೆ ಸ್ತೋತ್ರ. ಹೌದು ಸ್ವಾಮಿ ಕರ್ತನೆ, ವಿಶೇಷವಾಗಿ ಸ್ವಾಮಿ ಕರ್ತನೆ ಈ ಒಂದು ಕ್ರಿಸ್ಮಸ್ ದಿನಗಳಲ್ಲಿ ಸ್ವಾಮಿ ಕರ್ತನೆ ನಮ್ಮೆಲ್ಲರನ್ನು ನೀನು ಆರೋಗ್ಯದಲ್ಲಿ ಇಟ್ಟು ನಡೆಸಿ ಕಾಯ್ದು ಕಾಪಾಡಬೇಕಾಗಿ ಸ್ತೋತ್ರ ಸ್ವಾಮಿ. ಕ್ಯಾರೆಟ್ ಪಾರ್ಟಿ 4 ದಿನಗಳ ಕ್ಯಾರೆಟ್ ಪಾರ್ಟಿ ಸ್ವಾಮಿ, ಯಾರಿಗೆ ಯಾವ ತೊಂದರೆಗಳು ಆಗದ ಹಾಗೆ ಸ್ವಾಮಿ ಕರ್ತನೆ, ಯಾವುದ ಒಂದು ವೆಹಿಕಲ್ ಪ್ರಾಬ್ಲಮ್ ಆಗದ ಹಾಗೆ ಎಲ್ಲರ ಮನೆಗೆ ಹೋಗಿ ಸ್ವಾಮಿ ಕರ್ತನೆ ನಾವು ಶುಭ ಸಮಾಚಾರವನ್ನು ತಿಳಿಸಿ ಬರುವ ಹಾಗೆ ಕೊಟ್ಟಂತ ಕೃಪೆಗಾಗಿ ನಿಮಗೆ ಸ್ತೋತ್ರ ಸ್ವಾಮಿ ಕರ್ತನೆ. ಸ್ವಾಮಿ, ವಿಶೇಷವಾಗಿ ನಮ್ಮ ಡಯಾಸಿಸ್ ಇಸಿಐ ಡಯಾಸಿಸ್ಗೋಸ್ಕರ ಬೇಡುವಂತವರಾಗಿದ್ದೇವೆ ಸ್ವಾಮಿ. ಪ್ರತಿಯೊಬ್ಬರನ್ನು ಸ್ವಾಮಿ ಕರ್ತನೆ ಫಾದರ್ ಬಿಷಪ್ ಅವರು ಮತ್ತು ಎಲ್ಲ ಅಧಿಕಾರಿಗಳಿಗೋಸ್ಕರ ಬೇಡ್ತಾ ಇದ್ದೇವೆ ಸ್ವಾಮಿ ಕರ್ತನೆ. ಎಲ್ಲರೂ ಸ್ವಾಮಿ ನಮ್ಮ ಸೇವೆಯಲ್ಲಿ ಇರುವಾಗ ಈ ಒಂದು ಶುಭ ದಿನದಲ್ಲಿ ತಮ್ಮ ಕೆಲಸಗಳಲ್ಲಿ ಸೇವೆಯಲ್ಲಿ ಇರುವಾಗ ಸ್ವಾಮಿ ಅವರು ಹೋಗೋಣ ಬರೋಣದಲ್ಲಿಯೂ ನೀನು ಅವರನ್ನು ಇದ್ದು ನಡೆಸಿ ಕಾಪಾಡಬೇಕೆಂದು ಬೇಡುವಂತವರಾಗಿದ್ದೇವೆ ಸ್ವಾಮಿ ಕರ್ತನೆ. ಸ್ವಾಮಿ, ಎಲ್ಲ ವ್ಯಕ್ತಿಗಳಿಗೋಸ್ಕರ ಬೇಡ್ತಾ ಇದ್ದೇವೆ. ಹೌದು ಸ್ವಾಮಿ, ನಿನ್ನಂತ ಆಶೀರ್ವಾದದಿಂದ ಅವರು ಆ ಸ್ಥಾನವನ್ನು ಪಡೆದುಕೊಂಡಿರುವಾಗ ಎಲ್ಲರೂ ಅವರಿಗೆ ಬೇಕಾದಂತ ಹೆಚ್ಚಿನ ಜ್ಞಾನ ವಿವೇಕವನ್ನು ಕೊಟ್ಟು ಸ್ವಾಮಿ ಅವರಿಗೆ ನೀನು ಮಾರ್ಗದರ್ಶಕನಾಗಿ ಎಲ್ಲರಿಗೂ ಉಪಯುಕ್ತವಾಗಿ ಎಲ್ಲರಿಗೂ ಅನುಕೂಲವಾಗಿರುವ ಹಾಗೆ ಮತ್ತು ನಮ್ಮ ಒಂದು ಸಮಾಜವನ್ನು ಬೆಳೆಸುವ ಹಾಗೆ ಅವರಿಗೆ ಬೇಕಾದಂತ ಎಲ್ಲ ಜ್ಞಾನವನ್ನು ಕೊಟ್ಟು ನಡೆಸಬೇಕೆಂದು ಬೇಡ್ತಾ ಇದ್ದೇವೆ ಸ್ವಾಮಿ ಕರ್ತನೆ. ಸ್ವಾಮಿ, ವಿಶೇಷವಾಗಿ ಸ್ವಾಮಿ ಕರ್ತನೆ ನಮ್ಮ ಆಲಯದಲ್ಲಿರುವಂತಹ ಪ್ರತಿಯೊಬ್ಬ ಕುಟುಂಬಗಳಿಗೋಸ್ಕರ ಬೇಡುವಂತವರಾಗಿದ್ದೇವೆ ಸ್ವಾಮಿ. ಯಾವ ಕುಟುಂಬದಲ್ಲಿ ಯಾವ ಅಭಿವೃದ್ಧಿ ಇದೆಯೋ ನಮಗೆ ಗೊತ್ತಿಲ್ಲ ಸ್ವಾಮಿ ಕರ್ತನೆ. ಆ ಕುಟುಂಬದ ಯಜಮಾನರು ನೀನಾಗಿದ್ದುಕೊಂಡು ಬೇಕಾದಂತ ಅವರಿಗೆಲ್ಲವೂ ಸಕಲ ಆಶೀರ್ವಾದವನ್ನು ಕೊಟ್ಟು ನಡೆಸಬೇಕೆಂದು ಬೇಡ್ತಾ ಇದ್ದೇವೆ ಸ್ವಾಮಿ ಕರ್ತನೆ. ನಮ್ಮ ಆಲಯದಲ್ಲಿ ಸ್ವಾಮಿ ಬರುವಂತ ಅನಾರೋಗ್ಯದಲ್ಲಿ ಇರುವಂತ ಎಲ್ಲ ನನ್ನ ಮಕ್ಕಳಿಗೋಸ್ಕರ ಬೇಡುವಂತವರಾಗಿದ್ದೇವೆ ಸ್ವಾಮಿ ಕರ್ತನೆ. ಸ್ವಾಮಿ, ನೀನು ಆರೋಗ್ಯದಾಯಕರು ನೀನಾಗಿದ್ದುಕೊಂಡು ಅವರು ತೆಗೆದುಕೊಳ್ಳುತ್ತಿರುವಂತಹ ಔಷಧೋಪಚಾರಗಳಲ್ಲಿ ನಿನ್ನ ಆಶೀರ್ವಾದ ಇದೆ ಸ್ವಾಮಿ ಕರ್ತನೆ. ಅವರು ಅದನ್ನು ತೆಗೆದುಕೊಂಡವರಾಗಿ ನಿನ್ನ ಒಂದು ಪರಿಶುದ್ಧ ಆಶೀರ್ವಾದದಿಂದ ಗುಣಮುಖರಾಗಿ ಸ್ವಾಮಿ ಕರ್ತನೆ ಅವರ ಆಲಯಕ್ಕೆ ಒಂದು ಸಾಕ್ಷಿಯಾಗಿ ಹೇಳಲಿಕ್ಕಾಗುವಾಗಿ ಕೃಪೆ ಕೊಡಬೇಕೆಂದು ಬೇಡ್ತಾ ಇದ್ದೇವೆ ಸ್ವಾಮಿ ಕರ್ತನೆ. ಸ್ವಾಮಿ, ನಮ್ಮ ಆಲಯದಲ್ಲಿ ಸ್ವಾಮಿ ನಮ್ಮನ್ನಾಗಲಿದ್ದಾರೆ ಸ್ವಾಮಿ, ಅದಕ್ಕೂ ನಮ್ಮನ್ನು ನಡೆಸ್ತಾ ಬಂದಿದ್ದಕ್ಕಾಗಿ ಸ್ತೋತ್ರ ಸ್ವಾಮಿ ಕರ್ತನೆ. ಅವರ ಕುಟುಂಬವನ್ನು, ಅಮ್ಮನವರನ್ನು, ಮಗನನ್ನು ನೀನು ಹೆಸರಾಗಿ ಆಶೀರ್ವದಿಸಿ ನಡೆಸು. ಮುಂಬರುವ ದಿನಗಳಲ್ಲಿ ಅವರಿಗೆ ಮಾರ್ಗದರ್ಶಕರು, ಸಹಾಯಕರು, ಆರೋಗ್ಯದಾಯಕನಾಗಿದ್ದುಕೊಂಡವರನ್ನು ನಡೆಸಬೇಕೆಂದು ಬೇಡ್ತಾ ಇದ್ದೇವೆ. ಅದೇ ರೀತಿಯಲ್ಲಿ ಕಮಲಾಕರ್ ಪಾಸ್ ಅವರ ಕುಟುಂಬಗಳಿಗೋಸ್ಕರ ಬೇಡುತ್ತೇವೆ. ಅವರನ್ನು ಸಹ ನೀನು ನಡೆಸಿ ಕಾಪಾಡಿ ಸ್ವಾಮಿ. ಈ ಒಂದು ಕ್ರಿಸ್ಮಸ್ ದಿನಗಳಲ್ಲಿ ಸ್ವಾಮಿ ಕರ್ತನೆ ಅವರನ್ನು ಕೊಟ್ಟಂತ ಒಂದು ಆರೋಗ್ಯಕ್ಕಾಗಿ ನಿಮಗೆ ಕೋಟಿ ಸ್ತೋತ್ರ ಹೇಳುವಂತರಾಗಿದ್ದೇವೆ ಸ್ವಾಮಿ ಕರ್ತನೆ. ಆಲಯದಲ್ಲಿರುವಂತಹ ಎಲ್ಲ ಯವನ ಮಕ್ಕಳನ್ನುಗೋಸ್ಕರ ಬೇಡುವಂತರಾಗಿದ್ದೇವೆ. ಎಲ್ಲ ಯವನ ಮಕ್ಕಳು ಸ್ವಾಮಿ ಈ ಒಂದು ಯವನ ಪ್ರಾಯದಲ್ಲಿ ನಿನ್ನನ್ನು ಕಂಡುಕೊಂಡವರಾಗಿ ನಿನ್ನ ಸೃಷ್ಟಿಕರ್ತನನ್ನು ತಮ್ಮ ಸ್ವಂತ ರಕ್ಷಕನಾಗಿ ಅಂಗೀಕರಿಸಿಕೊಂಡವರಾಗಿ ಮುಂದಿನ ದಿನಗಳಲ್ಲಿ ಆಲಯದ ಸ್ತಂಭಗಳಾಗಿ ಆಗುವಾಗಿ ಕೃಪೆ ಕೊಡಬೇಕೆಂದು ಬೇಡುತ್ತಾ ಇದ್ದೇವೆ ಸ್ವಾಮಿ. ಅದೇ ರೀತಿಯಲ್ಲಿ ಚಿಕ್ಕ ಮಕ್ಕಳನ್ನು, ವೃದ್ಧರನ್ನು ಎಲ್ಲರನ್ನು ನಿನ್ನ ಕಡೆಗೆ ಬಂದು ಬೇಡುವಂತವರಾಗಿದೆ ಸ್ವಾಮಿ ಕರ್ತನೆ. ಅವರಿಗೆ ಬೇಕಾದಂತ ಸಕಲ ಎಲ್ಲ ಆಶೀರ್ವಾದಗಳನ್ನು ಕೊಟ್ಟು ನಡೆಸಿ ಕಾಪಾಡಿ ಎಲ್ಲರೂ ಮಾಡುವಂತ ಅವರ ಹುದ್ದೆಗಳಲ್ಲಿ ಸ್ವಾಮಿ ಕರ್ತನೆ, ಬಿಸ್ನೆಸ್ ಆಗಿರ್ಬೋದು, ಗೌರ್ಮೆಂಟ್ ಜಾಬ್ ಆಗಿರ್ಬೋದು, ಯಾರೇ ಆಗಲಿ ಸ್ವಾಮಿ ಕರ್ತನೆ ಅವರ ಒಂದು ಒಂದೇ ಸಾಕ್ಷಿ ಮಕ್ಕಳಾಗಿ ಅವರ ಕೊಟ್ಟಂತ ಜವಾಬ್ದಾರಿಯನ್ನು ಒಳ್ಳೆಯ ರೀತಿಯಿಂದ ನಡೆಸಿಕೊಂಡು ಹೋಗಲಿಕ್ಕಾಗುವಂತ ಬೇಕಾದಂತ ಜ್ಞಾನ, ಬುದ್ಧಿ, ಶಕ್ತಿ, ಒಳ್ಳೆ ಫೈನಾನ್ಷಿಯಲ್ ಏನೇ ಇದೆ ಸ್ವಾಮಿ ಕರ್ತನೆ ಎಲ್ಲವೂ ನೀವು ಒದಗಿಸಿಕೊಂಡು ಅವರನ್ನು
ಕಾಯಿ ಕಾಪಾಡು. ಕುಟುಂಬಗಳಲ್ಲಿ ಶಾಂತಿ ಸಮಾಧಾನವನ್ನು ಕೊಡಬೇಕೆಂದು ಬೇಡುತ್ತಾ ಇದ್ದೇವೆ. ನಮ್ಮ ಆಲಯ ವೇಗದಲ್ಲಿ ನಡೆಸುವುದಕ್ಕಾಗಿ ಸ್ತೋತ್ರ ಸ್ತೋತ್ರ ಸ್ವಾಮಿ ಕರ್ತನೆ. ಹೀಗೆ ಸ್ವಾಮಿ ಈ ಒಂದು ಆರಾಧನೆಯು ನಿನ್ನವೇ ಮಹಿಮೆ ತರುವ ಆರಾಧನೆಯಾಗಬೇಕಾಗುವಾಗಿ ಕೃಪೆ ಕೊಡಬೇಕೆಂದು ಬೇಡ್ತಾ ಇದ್ದೇವೆ ಸ್ವಾಮಿ ಕರ್ತನೆ. ಈ ಎಲ್ಲ ವಿಜ್ಞಾಪನೆಗಳನ್ನು ನಮ್ಮ ಒಬ್ಬನೇ ರಕ್ಷಕನಾದಂತಹ ನಮ್ಮ ಯೇಸುವಿನ ಪಾದಕ್ಕೆ ಒಂದೇ ಕ್ರಿಸ್ತನಲ್ಲಿ ಬೇಡುವುದರಾಗಿದ್ದೇವೆ ಸ್ವಾಮಿ. ಆಮೆನ್. ಪರಿಶುದ್ಧರು ಮಹೋನ್ನತರು ಸರ್ವಶಕ್ತನಾಗಿರುವಂತ ನಮ್ಮ ತಂದೆಯಾದ ದೇವರೇ, ಯೇಸುವೆ ನಿಮಗೆ ಅನಂತ ಕೋಟಿ ಸ್ತೋತ್ರಗಳನ್ನು ವಂದನೆಗಳನ್ನು ಸಲ್ಲಿಸುತ್ತಾ ಇದ್ದೇವೆ ಕರ್ತನೆ. ಇಗೋ ಕರ್ತನೆ ಸ್ವಾಮಿ, ನಮ್ಮ ಜೀವಿತಗಳಿಗೆ 2000 ವರ್ಷಗಳ ಹಿಂದೆ ರಕ್ಷಕನಾಗಿ ನೇಮಿಸಲ್ಪಟ್ಟಿರ್ತಕ್ಕಂಥ ದೇವರೇ, ಯೇಸುವೆ ನಿಮಗೆ ವಂದನೆ ಸಲ್ಲಿಸ್ತಾ ಇದ್ದೇವೆ ಕರ್ತನೆ ಸ್ವಾಮಿ. ನಮ್ಮ ಸಭೆಯ ಕ್ರಿಸ್ಮಸ್ ಆರಾಧನೆಯಲ್ಲಿ ಕರ್ತನೆ ಸ್ವಾಮಿ, ನಾವೆಲ್ಲರೂ ಕೂಡ ಸಭೆಯಾಗಿ ಸೇರಿ ಬರುವಂತ ಮಹಾಕೃಪೆಯನ್ನು ಕೊಟ್ಟಿದ್ದಕ್ಕಾಗಿ ನಿಮಗೆ ವಂದನೆ ಸಲ್ಲಿಸ್ತಾ ಇದ್ದೇವೆ ಕರ್ತನೆ. ನಾವೆಲ್ಲರೂ ಕೂಡ ಕರ್ತನೆ ನೀನು ಮಾಡಿರ್ತಕ್ಕಂಥ ಮಹೋಪಕಾರವನ್ನು ಸ್ಮರಿಸಿ ಕರ್ತನೆ ಸ್ವಾಮಿ, ಹಾಡುವಂತ ಹಾಡಿನ ಮುಖಾಂತರವಾಗಿ, ಪ್ರಾರ್ಥಿಸುವ ವಿಜ್ಞಾಪನೆ ಮುಖಾಂತರವಾಗಿ, ಓದುವಂತ ಉತ್ತರ ಪ್ರತ್ಯುತ್ತರ ಭಾಗ ಮುಖಾಂತರವಾಗಿ, ಮೇಲಾಗಿ ಮಾಡುವಂತ ಸುದ್ದಿ ಆಧಾರ ಮುಖಾಂತರವಾಗಿ ಕರ್ತನೆ ಸ್ವಾಮಿ
ನೀನು ಮಹಿಮೆ ಹೊಂದು ಕರ್ತನೆ ಸ್ವಾಮಿ ನಿನಗೆ ಸ್ತೋತ್ರ. ಮೇಲಾಗಿ ಕರ್ತನೆ ಆರಾಧನೆಗಾಗಿ ಸಿದ್ಧರಾಗಿ ಬರುತ್ತರೆಲ್ಲರೂ ಕೂಡ ಬೇಗನೆ ಬಂದು ಪಾಲ್ಗೊಳ್ಳಿಕ್ಕಾಗುವಂತೆ ಸಹಾಯ ಮಾಡು ದೇವರೇ. ಇಂದು ಸಮಯದಲ್ಲಿ ಕರ್ತನೆ ಸ್ವಾಮಿ ಈ ಆರಾಧನೆಯಲ್ಲಿ ನಿನ್ನ ವಾಕ್ಯಗಳ ಮುಖಾಂತರವಾಗಿ ಕೂಡ ನಮ್ಮೊಟ್ಟಿಗೆ ಮಾತನಾಡು ಕರ್ತನೆ. ನಡೆದಿರ್ತಕ್ಕಂಥ ಇನ್ನಿತರ ಕಾರ್ಯಚಟುವಟಿಕೆಗಳಿಗೋಸ್ಕರವಾಗಿ ಕಾರ್ಯಕ್ರಮಗಳಿಗೋಸ್ಕರವಾಗಿ ನಿನಗೆ ಸ್ತೋತ್ರ. ಎಲ್ಲಾ ವಿಷಯಗಳ ಮುಖಾಂತರವಾಗಿ ನೀನು ಮಾದರಿ ಹಣವನ್ನು ಮಹಿಮೆ ಹೊಂದಿಕೊಳ್ಳಬೇಕೆಂಬುದಾಗಿ ಯೇಸುವಿನ ಹೆಸರಿನಲ್ಲಿ ಬೇಡಿ ಹೊಂದಿದ್ದೇನೆ ತಂದೆಯೇ. ಆಮೆನ್. ಹಲ್ಲೆಲೂಯಾ. ದೇವರಿಗೆ ಸ್ತೋತ್ರ. ನಾವೆಲ್ಲರೂ ಕೂಡ ಹಾಗೆ ನಿಂತುಕೊಂಡಿರುವಾಗ ಹಾಡುವಂತಹ ಸಂಗೀತಗಳಲ್ಲಿ ಉತ್ಸವ ಉತ್ಸವ ಮಾನವರಿಗೆ 53ನೇ ಹಾಡನ್ನು ಹಾಡಿಕೊಳ್ಳೋಣ.